ಚಂದು, ಅನಾಗರಿಕನ ಹಾಗೆ ಮಾತಾಡ್ಬೇಡ. ನನ್ನ ಭಾವನೆಗಳಿಗೂ ಬೆಲೆ ಇದೆ ಅಲ್ವಮ್ಮ? ಅಜ್ಜಿ, ನಾವ್ ಯಾರನ್ನ ಪ್ರೀತಿಸ್ತೀವೋ, ಎಲ್ಲಿ ತನಕ ಪ್ರೀತಿಸ್ತೀವೋ ಅಲ್ಲಿ ತನಕ ಅದಕ್ಕೆ ಜೀವ ಇದ್ದೇ ಇರುತ್ತೆ. ಒಂದು ಉದಾಹರಣೆ ಕೊಡ್ಲಾ ಅಜ್ಜಿ? ಪ್ರೀತಿಸಿದ ಹುಡುಗ ಕೊಡೋ ಹೂನ ಹುಡುಗಿಯರು ತಮ್ಮ ಪುಸ್ತಕದಲ್ಲಿ ಇಟ್ಕೊಂಡಿರ್ತಾರೆ. ಅವ್ರಿಗೆ ಮದುವೆ ಆಗದೆ ಹೋದ್ರು ಆ ಹೂವು ಆ ಪುಸ್ತಕದ ಮಧ್ಯ, ಅವ್ರ ಮನ್ಸುಗಳ ಮಧ್ಯ ನೆನಪುಗಳಾಗಿ ಶಾಶ್ವತವಾಗಿ ಜೀವಂತವಾಗಿರುತ್ತೆ. ನನಗೆ ಅಪ್ಪನ ಮದುವೆ ಡ್ರೆಸ್ಸು ಒಂದು ಸುಂದರವಾದ ನೆನಪು ಅಜ್ಜಿ. ಅದ್ರ ಮುಂದೆ ಈ ಪ್ರಪಂಚದ ಯಾವ ಡ್ರೆಸ್ ಕೂಡ ಸರಿ ಸಮಾನ ಅಲ್ಲ. ಯಾಕೆಂದ್ರೆ ಅದು ಅಪ್ಪನ ಡ್ರೆಸ್, ಅದು ನಂದು. ನಾನು ಅಷ್ಟು ಇಷ್ಟಪಡೋ, ಪ್ರೀತಿಸೋ, ಗೌರವಿಸೋ ಡ್ರೆಸ್ನ ಬಿಸಾಡು ಅಂದ್ಯಲ್ಲ, ಅದಕ್ಕೆ ಬೇಸರ ಆಯ್ತು ಅಜ್ಜಿ. ನಿನ್ನ ಡಿಸಿಷನ್ ತುಂಬಾ ಪರ್ಫೆಕ್ಟ್. ಐ ಆಮ್ ಪ್ರೌಡ್ ಆಫ್ ಯು ಚಂದು. ನನ್ಗೂ ನಿನ್ ನಿರ್ಧಾರ ತುಂಬಾ ಇಷ್ಟ ಆಯ್ತು ಚಂದು. ಸಿಂಪ್ಲಿ ಸೂಪರ್. ಅಮ್ಮ, ಹೊಟ್ಟೆ ಹಸಿತಾ ಇದೆ. ಮದುವೆ ಗಂಡು ಹೊಟ್ಟೆ ಹಸ್ಕೊಂಡಿರ್ಬಾರ್ದಂತೆ. ಬಾ, ಊಟ ಹಾಕು. ಬಾ ಬಾ ಅಮ್ಮ. ಅಕ್ಕ, ನೀನ್ ಏನೇ ಹೇಳಿದ್ರು ನಾನು ಆಸ್ಪತ್ರೆಗೆ ಬರಕ್ಕಿಲ್ಲ ಅಂದ್ರೆ ಬರಕ್ಕಿಲ್ಲ. ನೀ ಬರಕ್ಕಿಲ್ಲ ಅಂದ್ರೆ ನಾನು ಬಿಡಕ್ಕಿಲ್ಲ. ಎಷ್ಟೇ ಆದ್ರೂ ನನ್ನ ಅಣ್ಗಿಸೋದ್ ನೀನ್ ಬಿಡಲ್ಲ ಅಲ್ಲ ಅಕ್ಕ. ಆಸ್ಪತ್ರೆಯಲ್ಲಿ ಸೂಜಿ ಚುಚ್ತಾರೆ, ನಂಗೆ ತುಂಬಾ ನೋವಾಯ್ತದೆ ಗೊತ್ತಾ. ಸರಿ ಬಿಡು, ನಮ್ ಡಾಕ್ಟರ್ಗೆ ಹೇಳ್ತೀನಿ ನಮ್ ಚಿನ್ನುಗೆ ಸೂಜಿ ಚುಚ್ಬೇಡಿ, ಬರೀ ಮಾತ್ರೆ ಕೊಡಿ ಅಂತ. ಓಕೆನಾ? ಓಕೆ, ಇಲ್ಲ ಹೋಗಕ್ಕ. ಏನು ನೀವಿಬ್ಬರ ಡೀಪ್ ಡಿಸ್ಕಷನ್? ನೋಡಿ ಅಪ್ಪಾಜಿ, ಅಕ್ಕ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಎದುರಿಸ್ತಾ ಇದ್ದಾಳೆ. ನನ್ಗೇನು ಆಗಿಲ್ಲ ಅಂದ್ರೆ ಕೇಳ್ತಾನೆ ಇಲ್ಲ. ಮನ್ಯಾಗ ಬೇರೆ ತುಂಬಾ ಕೆಲಸ ಹಂಗೆ ಬಿದ್ದಿದೆ. ಆಯ್ತಾ ಮೇಡಮ್ ಕಂಪ್ಲೇಂಟ್ ಹೇಳಿದ್ದು? ಪಪ್ಪ ಇಲ್ಲಿ ಕೇಳಿ, ಹಣೆಗೆ ಏಟು ಬಿದ್ದಿದೆ, ಸ್ವಲ್ಪ ಜ್ವರ ಕೂಡ ಬಂದ ಹಾಗಿದೆ. ಹಾಸ್ಪಿಟಲ್ ಬರಲ್ವಂತೆ, ರೆಸ್ಟು ತಗೊಳಲ್ವಂತೆ. ಈಗ ನೀವಿಬ್ರು ಕಂಪ್ಲೇಂಟ್ ಮಾಡೋದನ್ನ ನಿಲ್ಸಿದ್ರೆ ನೀವಿಬ್ರು ಏನ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಹೇಳು ಪಪ್ಪ. ಗೊಂಬೆ, ಚಿನ್ನು ನಾನೇನು ಡಾಕ್ಟರ್ ಜಲಜಾ ಹತ್ರ ಕರ್ಕೊಂಡು ಹೋಗು. ನಾನು ಜಲಜಾ ಅವ್ರ ಹತ್ರ ಫೋನ್ನಲ್ಲಿ ಮಾತಾಡ್ತೀನಿ. ಚಿನ್ನು, ಡಾಕ್ಟ್ರು ಏನು ಹೇಳ್ತಾರೋ ಹಾಗೆ ನೀನು ಮನೇಲಿ ನಡ್ಕೋಬೇಕು, ಸರಿನಾ? ಚಿನ್ನು, ದೇವಸ್ಥಾನದ ಹತ್ರ ನಿನ್ನನ್ನು ಬೀಳಿಸಿ ಹೋದ್ನಲ್ಲ ಅವನು, ಆಮೇಲೆ ನಿನ್ನ ಹತ್ರ ದುಡ್ಡು ಕಿತ್ಕೊಂಡು ಹೋದ್ನಲ್ಲ, ಇಬ್ರು ಒಬ್ಬರೇ ತಾನೆ? ಅವನೇ. ನಾನು ಸಾಯೋ ಗಂಟ ಅವನ ಮುಖ ಮರೆಯೋಕ್ಕಿಲ್ಲ. ಆತ್ಮಲಿಂಗೇಶ್ವರ ಮೇಲೆ ಆಣೆ, ಅವನೇ. ದೇವಸ್ಥಾನದ ಹತ್ರ ಬಂದಿದ್ದ ಅಂದರೆ ಅವನು ಇದೇ ಏರಿಯಾನವನಿರ್ಬೇಕು. ನೋಡು ಚಿನ್ನು, ಇನ್ನು ಮುಂದೆ ನೀನು ಹೊರಗಡೆ ಹೋಗಬೇಕಾದ್ರೆ ನನಗೆ ಅಥವಾ ಗೊಂಬೆಗೆ ಹೇಳಿ ಹೋಗಬೇಕು. ನೀನು ಹೊರಗಡೆ ತುಂಬ ಹುಷಾರಾಗಿರಬೇಕು. ಅಕಸ್ಮಾತ್ ಅವನೇನಾದರೂ ಹೊರಗಡೆ ಕಾಣಿಸಿದ್ರೆ ನೀನು ಒಬ್ಬಳೇ ಜಗಳಕ್ಕೆ ಹೋಗಬೇಡ. ನನಗೆ ಅಥವಾ ಗೊಂಬೆಗೆ ಫೋನ್ ಮಾಡಿ ತಿಳಿಸು. ಅಂಥವ್ರನ್ನ ಪೊಲೀಸಿಗೆ ಹಿಡ್ಕೊಡ್ಬೇಕು. ಅವರೇ ಸರಿ ಅವ್ರಿಗೆಲ್ಲ ಬುದ್ಧಿ ಕಲಿಸೋದಕ್ಕೆ. ಸರಿ ಅಪ್ಪಾಜಿ, ನಾನು ಹಂಗೆ ಮಾಡಿ. ತಲೆ ಒಂದು ಸ್ವಲ್ಪ ನೋಯ್ತದಷ್ಟೆ, ಆದ್ರೆ ನಾನು ಆಸ್ಪತ್ರೆಗೆ ಹೋಗಕ್ಕಿಲ್ಲ. ಏಯ್, ಬರಕ್ಕಿಲ್ಲ ಅಂತೆ, ಬರಕ್ಕಿಲ್ಲ. ಬಿಟ್ಟ ಅಂದ್ರೆ ಬಾರೆ. ನೋನು ಚಿನ್ನು, ನೀ ಹಾಸ್ಪಿಟಲ್ಗೆ ಹೋಗಲೇಬೇಕು. ಹಾಸ್ಪಿಟಲ್ಗೆ ಹೋಗಿ ಅವ್ರು ಏನು ಹೇಳ್ತಾರೋ ಹಾಗೆ ನಡ್ಕೋಬೇಕು. ಅಮ್ಮ, ಚಂದನ್ ಏನ್ ಹೇಳ್ದಂತ ಗೊತ್ತಾ? ತಂದಿರೋ ಹೊಸ ಬಟ್ಟೆನ ಹಾಕೋ ಅಂದ್ರೆ ಅವ್ರ ಅಪ್ಪನ ಬಟ್ಟೆನ ಹಾಕೊಳ್ತಾನಂತ. ಕರ್ಮ. ಅದು ಕರ್ಮ ಅಲ್ಲ ಕುಮುದ, ಅದು ಅವನಿಗೆ ತಂದೆ ಮೇಲಿದ್ದ ಪ್ರೀತಿ ಮತ್ತು ಗೌರವ. ಯಾರ ಗೌರವವನ್ನು ನಿರಾಕರಿಸಬಾರದು.
ಗೌರವಿಸಬೇಕು. ಆ ಒಳ್ಳೆತನ ಮನೆಯಲ್ಲಿ ಎಲ್ರಿಗೂ ಇಲ್ಲ. ನೀನು ಅವನಿಗೋಸ್ಕರ ಆರ್ಡರ್ ಮಾಡಿದೆಯಲ್ಲ, ಆ ಡ್ರೆಸ್ನ ಫೋನ್ ಮಾಡಿ ಕ್ಯಾನ್ಸಲ್ ಮಾಡಿಸು. ಅಪ್ಪ ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ಕುಮುದ, ಕ್ಯಾನ್ಸಲ್ ಮಾಡಿಸ್ಬೇಡ. ಅದೇಗ್ ಹಾಕೊಳ್ಳಲ್ಲೋ ನಾನು ನೋಡ್ತೀನಿ. ಅಮ್ಮ ಅಮ್ಮ ಅಂತ ಅವಳು ಹಿಂದೆ ಸೆರಗ್ ಹಿಡ್ಕೊಂಡು ಓಡಾಡ್ತಿರ್ತಾನೆ. ಓಡಾಡ್ಲಿ ಬಿಡು ಕುಮುದ, ನಾನು ನೋಡೇ ಬಿಡ್ತೀನಿ ಅವ್ರ ಅಮ್ಮನ ಹಿಂದೆ ಮುಂದೆ ಅದೆಷ್ಟು ದಿವಸ ಓಡಾಡ್ತಾನೆ ಅಂತ. ನನ್ನ ಮೊಮ್ಮಗಳು ಮದುವೆ ಆಗಿ ಹೊಸಲು ದಾಟಿ ಒಳಗಡೆ ಬರಲಿ. ನನ್ನ ಮೊಮ್ಮಗಳನ್ನ ಮನೆ ತುಂಬಿಸ್ಕೊಂಡ್ಮೇಲೆ ಅವನ ಮನಸ್ಸು ತುಂಬ ತುಂಬಿಕೊಂಡ್ರು ಅವ್ರ ಅಮ್ಮನ್ನ ಅವನ ಮನಸ್ಸಿನಿಂದ ಕಿತ್ತು ಬಿಸಾಕ್ತೀನಿ. ಮದುವೆ ಆಗದಿರೋ ಹುಡುಗ ಕೊಬ್ಬಿದ ಗೂಳಿ ಇದ್ದಂಗೆ. ಅವನ ಬಗ್ಗಿಸ್ಬೇಕು ಪಳಗಿಸ್ಬೇಕು ಅಂದರೆ ಮದುವೆನೇ ಸರಿಯಾದ ಮೂಗ್ದಾರ. ಮೂಗ್ಬಟ್ಟು ಹಾಕ್ಕೊಂಡು ಮೂಗ್ದಾರನ ಕೈಯಲ್ಲಿ ಹಿಡ್ಕೊಂಡ್ರೆ ಎಂಥ ಗೂಳಿನೂ ಗುಟ್ರ ಹಾಕೋದನ್ನ ಮರ್ತೇ ಬಿಡುತ್ತೆ. ನಮ್ಮ ಚಂದನ್ ಅನ್ನೋ ಗೂಳಿನ ಅವ್ರ ಅಮ್ಮನ ಕೊಟ್ಟಿಗೆಯಿಂದ ಹೊರಗಡೆ ತರೋದು ಯಾವ ಮಹಾ ದೊಡ್ಡ ವಿಷಯ ಹೇಳು. ನೀನ್ ಹೇಳ್ತಾ ಇರೋದು ಸರಿಯಾಗಿದೆ ಅಮ್ಮ. ನಮ್ ಗೊಂಬೆ ಯಾವಾಗ ಈ ಮನೆ ಸೊಸೆಯಾಗಿ ಬರ್ತಾಳೋ ಅಂತ ನಾನು ಕಾಯ್ತಾ ಇದ್ದೀನಿ. ಮನುಷ್ಯ ಕೆಟ್ಟವನಾಗೋದಕ್ಕೂ ಒಂದು ಕಾರಣ ಇರುತ್ತೆ. ಕೊಲೆಗಾರನಿಗೆ ಕೊಲೆ ಮಾಡೋದಕ್ಕೂ ಒಂದು ಕಾರಣ ಇರುತ್ತೆ. ಆದ್ರೆ ನಿಮ್ಮಿಬ್ಬರು ಕೆಟ್ಟತನಕ್ಕೆ ಕಾರಣವೇ ಇಲ್ವಲ್ಲ. ಸತ್ಯ ಗೊತ್ತಿದ್ದು ಸುಮ್ಮನೆ ಇರೋದಕ್ಕೆ ನಾನೇನು ಮಹಾಭಾರತದ ಸಹದೇವ ಅಲ್ಲ. ನಿಜ ಹೇಳ್ತಾ ಇದ್ದೀನಿ ಸುಲೋಚನಾ, ನೀವಿಬ್ರು ಯೋಚನೆ ಮಾಡೋ ರೀತಿ ಇದೆಯಲ್ಲ, ಅದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಆಸೆಗೆ ತಳ ಇಲ್ಲ, ದ್ವೇಷಕ್ಕೆ ಬುಡ ಇಲ್ಲ. ಸುಲೋಚನಾ, ತಾಯಿಯಿಂದ ಮಗನನ್ನ ದೂರ ಮಾಡೋ ದುರಾಲೋಚನೆ ನಿನಗೆ ಯಾಕೆ ಬಂತು? ಅವಳು ನನ್ನಿಂದ ನನ್ನ ಮಗನ್ನ ದೂರ ಮಾಡಿದ್ಲು, ನನ್ನ ಸುಖ ಸಂಸಾರಕ್ಕೆ ಬೆಂಕಿ ಇಟ್ಲು. ಅದಕ್ಕೆ ಅವಳಿಂದ ಅವಳ ಮಗನ್ನ ದೂರ ಮಾಡಿ ಹೇಳಿ ತೀರಿಸ್ಕೊಳ್ತೀನಿ. ಆಗ್ಲೇ ನನಗ್ ಸಮಾಧಾನ. ಈ ನಿನ್ನ ಕೆಟ್ಟತನಕ್ಕೆ ಆ ದೇವರು ನಿನಗೆ ಕೊಟ್ಟ ಒಬ್ಬನೇ ಒಬ್ಬ ಮಗನನ್ನು ಕಿತ್ಕೊಂಡ್ಬಿಟ್ಟ. ಈಗ ತಾಯಿಯಿಂದ ಮಗನನ್ನ ದೂರ ಮಾಡಿ ಇನ್ನೇನ್ ಕಳ್ಕೋಬೇಕು ಅಂತಿದ್ಯಾ? ಕಳ್ಕೊಳ್ಳೋದಿಕ್ಕೆ ನನ್ನ ಹತ್ರ ಏನು ಉಳ್ದಿಲ್ಲ. ಕಳ್ಕೋಬೇಕಾಗಿರೋದು ಅವಳು. ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ಟಿದ ಮೇಲೆ ಒಲೆ ಉರಿತು ಅಂತ ಗಾದೆನೇ ಇದೆ. ಅಮ್ಮ, ಅಪ್ಪ ಯಾವಾಗ್ಲೂ ಅವಳ ಪರ ಅಂತ ನಿನಗೆ ಗೊತ್ತು ತಾನೆ. ಯಾಕೆ ಸುಮ್ಮನೆ ಮಾತಾಡ್ತೀಯ? ಅಪ್ಪ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನಾವ್ ಏನ್ ಮಾಡ್ಬೇಕು ಅಂತ ಇದೀವೋ ಅದನ್ನೇ ಮಾಡೋಣ. ಕುಮುದ, ನೀನಿನ್ನೂ ನಿನ್ನ ಅಪ್ಪ ಅಮ್ಮನ ಮನೇಲಿದೀಯಾ. ನಿನಗೆ ಹೇಗೆ ಅಮ್ಮ ಬೇಕೋ ಹಾಗೆ ಚಂದನ್ಗೂ ಅವನ ಅಮ್ಮ ಬೇಕು. ದ್ವೇಷದ ಆವೇಶದಲ್ಲಿ ನಿಮ್ಮಿಬ್ಬರ ಕಣ್ಣುಗಳು ಕುರುಡಾಗಿದೆ. ನೀವಿನ್ನೂ ಎಷ್ಟು ದಿನ ಅಂತ ಚಂದನ್ ಜೊತೆ ನಾಟಕ ಆಡ್ತೀರಿ? ಒಂದಲ್ಲ ಒಂದು ದಿನ ಅಂಕದ ಪರದೆ ಜಾರಲೇಬೇಕು, ನಿಮ್ಮ ಮುಖವಾಡ ಕಳಚಲೇಬೇಕು. ಮುಖವಾಡ ಕಳಚಿದ ಮೇಲೆ ಗೊತ್ತಾಗತ್ತೆ ನಿಮಗೆ ನೀವೇನು ಕಳ್ಕೊಂಡಿದ್ದೀರಿ, ಏನು ಪಡ್ಕೊಂಡಿದ್ದೀರಿ ಅಂತ. ಒಂದು ಮಾತು ಹೇಳ್ತಾ ಇದ್ದೀನಿ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಚಂದನ್ನ ಪಾರ್ವತಿಯಿಂದ ದೂರ ಮಾಡೋದಕ್ಕೆ ಆ ದೇವರಿಂದಲೂ ಸಾಧ್ಯ ಇಲ್ಲ. ಗಿಡದಿಂದ ಹೂವನ್ನು ಕಿತ್ಕೋಬಹುದು, ಆದರೆ ಹೂವಿನಿಂದ ಪರಿಮಳವನ್ನು ಕಿತ್ಕೊಳ್ಳೋಕ್ಕಾಗಲ್ಲ. ಹಾಗೆ ತಾಯಿಯಿಂದ ಮಗನನ್ನ ದೂರ ಮಾಡೋಕ್ಕಾಗಲ್ಲ. ನನ್ನ ಸೆಕ್ರೆಟರಿ ಶಿವಾಂಗಿಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವಳು ನಿಮಗೆ ಅಸಿಸ್ಟ್ ಮಾಡ್ತಾಳೆ. ಸರ್ ಅರವಿಂದ್, ನನ್ನ ಒಬ್ಬಳೇ ಮಗಳ ಎಂಗೇಜ್ಮೆಂಟು, ಎಲ್ಲ ಕೆಲಸ ನಾನೇ ನಿಂತು ನೋಡ್ಕೋಬೇಕಲ್ವಾ? ಯಾ ನಾನು ಆಗಾಗ ಆಫೀಸಿಗೆ ಬರ್ತಾ ಇರ್ತೀನಿ. ಶ್ಯೂರ್ಲಿ. ಹಾಂ, ಓಕೆ. ಯು ಹ್ಯಾವ್ ದಟ್ ಕೇಪಬಲ್ ಆಫ್ ಟೇಕಿಂಗ್ ಕೇರ್. ಯಾ, ಓಕೆ, ಬಾಯ್. ಆಗಲೇ ಕೆಲಸ ಶುರು ಮಾಡಿದ್ಯಾ? ನೀನು ಯಾರ ಮಾತು ಕೇಳಲ್ಲ ಅಲ್ವಾ? ಹಾಗೆಲ್ಲ ಏನಿಲ್ಲ ಅಪ್ಪಾಜಿ, ಕೆಲಸ ಮಾಡದೇ ಇದ್ರೆ ಹುಚ್ಚಿಡ್ದಂಗೆ ಆಯ್ತದೆ. ಅದಕ್ಕೆ ಟೀ ತಗೊಳ್ಳಿ. ಗೊತ್ತಾಯ್ತು, ಇನ್ನೂ ಮನೇಲೇ ಇದ್ದೀರಾ, ಆಫೀಸ್ಗೆ ಹೋಗಲ್ಲ ಅಪ್ಪಾಜಿ? ಎಂಗೇಜ್ಮೆಂಟ್ ಹತ್ತಿರ ಬಂತಲ್ವಾ, ಎಂಗೇಜ್ಮೆಂಟ್ ಆಗೋವರೆಗೂ ಆಫೀಸ್ಗೆ ಹೋಗಲ್ಲ. ಎಲ್ಲ ಕೆಲಸ ನಿಂತು ನೋಡ್ಕೋಬೇಕಲ್ಲ. ಅಪ್ಪಾಜಿ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಗೊಂಬೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಗೊಂಬೆಗಾಗಲೇ ಮದುವೆ ವಯಸ್ಸು.
ಆದರೆ ನನಗೆ ಅವಳಿನ್ನೂ ಚಿಕ್ಕ ಹುಡುಗಿ. ಗೊಂಬೆ ಮದುವೆ ಆಗಿ ಬೇರೆ ಮನೆಗೆ ಹೋಗ್ತಾಳೆ ಅನ್ನೋ ಕಲ್ಪನೆನೇ ನನಗೆ ಭಯ ಹುಟ್ಟಿಸ್ತಾ ಇದೆ. ಒಂದು ಮಗು ಅಲ್ಲ, ಒಂದು ಕಣ್ಣಲ್ಲ ಅಂತಾರೆ. ಅದರ ಅರ್ಥ ಏನು ಅಂತ ಈಗ ನನಗೆ ಚೆನ್ನಾಗಿ ಆಗ್ತಾ ಇದೆ. ಗೊಂಬೆ ಈ ಮನೆ ಜೀವ. ಅವಳು ನಮ್ಮನ್ನೆಲ್ಲ ಬಿಟ್ಟು ಬೇರೆ ಮನೆಗೆ ಹೋಗ್ತಾಳೆ ಅನ್ನೋದು ಒಪ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಾ ಇದೆ. ಅಪ್ಪಾಜಿ, ಅಕ್ಕ ಲಗ್ನಾಗಿ ದೂರಕ್ಕೇನು ಹೋಗ್ತಿಲ್ಲ. ಅದು ಅಲ್ಲದೆ ಹತ್ರದ ಸಂಬಂಧ. ಅಕ್ಕ ಲಗ್ನಾಗಿ ಹೋಗ್ತಿರೋದು ಅತ್ತೆ ಮನೆಗಲ್ಲ, ತಾತ ಅಜ್ಜಿ ಮನೆಗೆ. ಎಡು ಬಿದ್ರೆ ಮನೆ ಸಿಗ್ತದೆ. ಹೀಗಿರ್ಬೇಕಾದ್ರೆ ನೀವ್ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ? ಅದು ಅಲ್ಲದೆ ಅಕ್ಕ ಎಷ್ಟು ಜಾಣೆ ಗೊತ್ತಾ? ಏನು ಹೇಳ್ಕೊಟ್ರು ಪಟಪಟನೆ ಕಲ್ತ್ಬಿಡ್ತಾಳೆ. ಈ ಎಂಗೇಜ್ಮೆಂಟು ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಆಗ್ಬಿಟ್ರೆ ಸಾಕು. ಅಷ್ಟೇ ದೇವ್ರನ್ನ ಕೇಳ್ಕೊಳ್ಳೋದು ನಾನು. ಚಿಂತೆ ಮಾಡಬೇಡಿ ಅಪ್ಪಾಜಿ, ಎಲ್ಲ ಒಳ್ಳೇದೇ ಆಯ್ತದೆ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಟೀ ಕೊಡೋಕೆ ಬಂದಿದ್ದೆ ಅವ್ವ. ಕೊಟ್ಟಾಯ್ತಲ್ಲ. ಎಣ್ಣೆ ಬಟ್ಲುಗಳೆಲ್ಲ ಜಿಡ್ ಕಟ್ಕೊಂಡಿವೆ, ಮುಟ್ಟಿದ್ರೆ ಕೈಗೆ ಅಂಟ್ಕೊಳ್ಳುತ್ತೆ. ಡಬ್ಬಿ ಮೇಲೆಲ್ಲ ಅಷ್ಟು ಧೂಳು ಕೂತಿದೆ. ತೊಳಿ ಅಂತ ಹೇಳಿದ್ರು ತೊಳ್ದಿಲ್ಲ. ಪದೇ ಪದೇ ಹೇಳೋದಕ್ಕೆ ನನಗೆ ಬೇಜಾರಾಗತ್ತೆ. ಸರಿ ಕಣವ, ಈಗಲೇ ಕ್ಲೀನ್ ಮಾಡ್ತೀನಿ. ಎಲ್ಲ ಕೆಲಸ ಮುಗಿದ್ಮೇಲೆ ಕಿಟಕಿ ಗ್ರಿಲ್ಗಳನ್ನೆಲ್ಲ ಒರೆಸು, ಮರಿಬೇಡ. ಇಲ್ಲ ಕಣವ, ಗೆಪ್ತಿ ಅದೆ. ಕೈಲಾಶ್, ಎಂಗೇಜ್ಮೆಂಟ್ ಕಾರ್ಡ್ ತರ್ತೀನಿ ಅಂದೆ, ಅದನ್ನು ತರಲಿಲ್ಲ. ಜ್ಯುವೆಲರಿ ಡಿಸೈನ್ ಬುಕ್ ತರ್ತೀನಿ ಅಂದೆ, ಅದನ್ನೂ ತರಲಿಲ್ಲ. ಎಲ್ಲ ನಾಳೆ ನಾಳೆ ಅಂತಿದ್ರೆ ಇವತ್ತು ಮುಹೂರ್ತ ಇಟ್ಕೊಂಡು ನಾಳೆ ಮದುವೆ ಮಾಡೋಕ್ಕಾಗತ್ತಾ? ಇವತ್ತಿಂದ ಎಂಗೇಜ್ಮೆಂಟ್ ಆಗೋವರೆಗೂ ನಾನು ಆಫೀಸಿಗೆ ರಜಾ ಹಾಕಿದ್ದೆ. ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ಎಲ್ಲ ಕೆಲಸನೂ ಹಾರ್ಕೊಂಡು ಮಾಡಬಾರ್ದು, ಕಣ್ಣು ಊರ್ಕೊಂಡು ಮಾಡಬೇಕು. ನಾನು ಏನೇ ಹೇಳಿದ್ರು ಅದಕ್ಕೊಂದು ಕಾರಣ ನಿನ್ನ ಹತ್ರ ರೆಡಿಯಾಗಿರತ್ತೆ. ತಗೋ, ಕಾರಣ ಕೊಡಲ್ಲ, ಎಲ್ಲ ಕೆಲಸನೂ ಇವತ್ತಿಂದಾನೇ ಶುರು ಮಾಡ್ತೀನಿ, ಸರಿನಾ?